press the bell icon on the YouTube app and never miss another update. Hello everyone. In this session, we are going to discuss about the concept of principle of prevention. Okay. While treating an infection or a disease, 3 limitations are faced. Okay. So, ಈಗ ಒಂದು ಪರ್ಸನ್ಗೆ ಯಾವುದೇ ತರಹದ ಇನ್ಫೆಕ್ಷಿಯಸ್ ಡಿಸೀಸ್ ಕಾಸ್ ಆಗಿದೆ ಅಂದರೆ ಸೊ ಆ ಡಿಸೀಸ್ಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತೀವಿ, ಆ ಡಿಸೀಸ್ನ ಕ್ಯೂರ್ ಮಾಡ್ತಾ ಹೋಗ್ತೀವಿ. ಸೊ ಆ ಟ್ರೀಟ್ಮೆಂಟ್ನ ಕೊಡ್ತಾ ಹೋದ್ರೂ ಕೂಡ 3 ಲಿಮಿಟೇಷನ್ಸ್ನ ನಾವು ಫೇಸ್ ಮಾಡ್ತಾ ಹೋಗ್ತೀವಿ. ಆ 3 ಲಿಮಿಟೇಷನ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. The first one, once someone had a disease which completely damages the body function to an extent they cannot be recovered. Okay, so for example, ಈಗ ಯಾವುದೇ ಒಂದು ಪರ್ಸನ್ಗೆ ಒಂದು ಡಿಸೀಸ್ ಕಾಸ್ ಆಗಿದೆ ಅಂದರೆ ಆ ಡಿಸೀಸ್ ಏನು ಮಾಡುತ್ತೆ, ಆ ಒಂದು ಬಾಡಿನಲ್ಲಿ ನಡೀತಿರುವಂಥ ಫಂಕ್ಷನ್ಗಳನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿರುತ್ತೆ. ಓಕೆ, ಸೊ ಆ ಡ್ಯಾಮೇಜಸ್ ಏನಿರುತ್ತೆ ದೇ ಕೆನಾಟ್ ಬಿ ರಿಕವರ್ಡ್. ಆ ಡಿಸೀಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡಿದ್ರೂ ಕೂಡ ದೋಸ್ ಡ್ಯಾಮೇಜಸ್ ಆರ್ cannot be recovered. Okay, so this is the first limitation. Second limitation, treatment of any diseases take time, which means that infected person might be bedridden. Okay, so ಈಗ ಯಾವುದೇ ಥರ ಡಿಸೀಸ್ ಬಂದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮತ್ತು ಅದನ್ನು ಕ್ಯೂರ್ ಮಾಡಲಿಕ್ಕೆ ಒಂದು ಡ್ಯೂರೇಷನ್ ಬೇಕಾಗುತ್ತೆ, ಒಂದು ಲಿಮಿಟೆಡ್ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಯೂಶಲಿ ಡಾಕ್ಟರ್ಸ್ ಕಂಪ್ಲೀಟ್ ಬೆಡ್ ರೆಸ್ಟ್ನ ಸಜೆಸ್ಟ್ ಮಾಡ್ತಾರೆ. ಓಕೆ, so which means that the infected person might be bedridden. Okay, so this is also one of the limitation. Third one, a person suffering from some diseases might spread the infection to others also. ಈಗ ಒಂದು ಎಕ್ಸಾಂಪಲ್ಗೆ ಯಾವುದು ಇನ್ಫೆಕ್ಷಿಯಸ್ ಡಿಸೀಸ್ ಕಾಸ್ ಆಗಿದೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತೀವಿ ಮತ್ತು ಆ ಇನ್ಫೆಕ್ಷಿಯಸ್ ಡಿಸೀಸ್ನ ಕ್ಯೂರ್ ಕೂಡ ಮಾಡ್ತಾ ಹೋಗ್ತೀವಿ. ಬಟ್ ಅದು ಟ್ರೀಟ್ಮೆಂಟ್ನ ತೊಗೊಂಡ್ಬಿಟ್ಟು ಕ್ಯೂರ್ ಆಗೋ ಒಂದು ಟೈಮ್ ಗ್ಯಾಪಲ್ಲಿ ಏನು ಮಾಡುತ್ತೆ, ಹೆಲ್ದಿ ಪರ್ಸನ್ಗೂ ಕೂಡ ಆ ಡಿಸೀಸ್ ಸ್ಪ್ರೆಡ್ ಆಗ್ತಾ ಹೋಗಿರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಥರ್ಡ್ ಲಿಮಿಟೇಷನ್. There are 2 ways preventing particular disease. First one is general way, second one is specific way. Okay, so generally there are 2 ways are there ಏನಕ್ಕೆ to prevent any particular disease. ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಸೀಸ್ನ ಪ್ರಿವೆಂಟ್ ಮಾಡ್ತಾ ಹೋಗಬೇಕು ಅಂದರೆ ಜನರಲಿ 2 ways ಬರ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಜನರಲ್ ವೇ ಮತ್ತು ಸೆಕೆಂಡ್ ಒನ್ ಈಸ್ ಸ್ಪೆಸಿಫಿಕ್ ವೇ. ಈ 2 ವೇಸ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ಪರ್ಟಿಕ್ಯುಲರ್ ಡಿಸೀಸಸ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸಿ ಜನರಲ್ ವೇ. ಜನರಲ್ ವೇನಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ. General ways. First one is hygienic conditions should be maintained in the surrounding
we live in. Okay, second one is airborne microbes. They can be prevented by providing living conditions that are not overcrowded. Third one, waterborne microbes. They can be prevented by providing safe drinking water. Okay, so general ways ಅಲ್ಲಿ first way ಯಾವುದು? Hygienic condition should be maintained in the surrounding we live in. ಓಕೆ, ಸೊ ನಾವು ಇರುವಂತಹ ನಮ್ಮ ಸರೌಂಡಿಂಗ್ನಲ್ಲಿ, ನಮ್ಮ ಸೊಸೈಟಿನಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡೋದ್ರಿಂದ ಡಿಸೀಸ್ ಕಾಸ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಜನರಲ್ ವೇ. Second general way is airborne microbes. Okay, we all know that some kind of infectious diseases like common cold, pneumonia, influenza, etc. Are caused by these airborne microbes. Okay, so these airborne microbes are present in the air. So these diseases like infectious diseases which are caused by airborne microbes can be prevented by providing living condition that are not overcrowded. Okay, so usually ಈಗ ಓವರ್ ಕ್ರೌಡ್ ಆಯಿತು ಅಂದರೆ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಈ ಇನ್ಫೆಕ್ಷಿಯಸ್ ಡಿಸೀಸ್ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಏರ್ ಥ್ರೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಈ ಥರ ಓವರ್ ಕ್ರೌಡ್ ಆಗದೇ ಇರೋ ಥರ ನೋಡ್ಕೊಳ್ಳೋದ್ರಿಂದ ಈ ಏರ್ ಬಾರ್ನ್ ಮೈಕ್ರೋಬ್ಸ್ ಇಂದ ಏನು ಡಿಸೀಸ್ ಕಾಸ್ ಆಗುತ್ತಲ್ಲ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ವೇ. ಥರ್ಡ್ ಒನ್ ಈಸ್ ವಾಟರ್ ಬಾರ್ನ್ ಮೈಕ್ರೋಬ್ಸ್. Diseases like cholera causes and spread from contaminated water. Okay, so contaminated water na use ಮಾಡೋದ್ರಿಂದ ಏನಾಗುತ್ತೆ, ಈ ಕಾಲೆರಾ ಅನ್ನೋ ಡಿಸೀಸಸ್ ಏನಾಗುತ್ತೆ, ಕಾಸ್ ಆಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಡಿಸೀಸ್ನ ಹೇಗೆ ಪ್ರಿವೆಂಟ್ ಮಾಡೋದು? ದೇ ಆರ್ ಪ್ರಿವೆಂಟೆಡ್ ಬೈ ಪ್ರೊವೈಡಿಂಗ್ ಸೇಫ್ ಡ್ರಿಂಕಿಂಗ್ ವಾಟರ್. ಓಕೆ, ಸೊ ಸೇಫ್ ಡ್ರಿಂಕಿಂಗ್ ವಾಟರ್ನ ಯೂಸ್ ಮಾಡೋದ್ರಿಂದ ಈ ಥರ ವಾಟರ್ ಬಾರ್ನ್ ಡಿಸೀಸಸ್ನ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಥರ್ಡ್ ವೇ. Okay, so the fourth one is vector-borne infection. Vector-borne infection. They can be prevented by providing clean environment, which prevents mosquito breeding.
Okay. Fourth one is vector-borne infection. Usually the diseases like chikungunya, dengue, malaria, they are caused and spread from vectors like mosquito. Okay. So ಆ ಡಿಸೀಸಸ್ ಎಲ್ಲ ಹೇಗೆ ಕಾಸ್ ಆಗಿ ಸ್ಪ್ರೆಡ್ ಆಗುತ್ತೆ ಈ ಮಸ್ಕಿಟೋಸ್ ಇಂದ. ಓಕೆ, ಸೊ ಆ ಥರ ಡಿಸೀಸಸ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ದೇ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಪ್ರೊವೈಡಿಂಗ್ ಕ್ಲೀನ್ ಎನ್ವಿರಾನ್ಮೆಂಟ್. ಓಕೆ, ಸೊ ನಾವು ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊಂಡು ಜೊತೆಗೆ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡ್ತಾ ಹೋದ್ವಿ ಅಂದರೆ ಅದೇನು ಮಾಡುತ್ತೆ, ದಟ್ ವಿಲ್ ಪ್ರಿವೆಂಟ್ ಮಸ್ಕಿಟೋ ಬ್ರೀಡಿಂಗ್. ಓಕೆ, ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಏನಾದರೂ ಕ್ಲೀನ್ ಆಗಿತ್ತು ಅಂದರೆ ಮಸ್ಕಿಟೋ ಬ್ರೀಡಿಂಗ್ ಆಗೋದೇ ಇಲ್ಲ. ಸೊ ಮಸ್ಕಿಟೋ ಬ್ರೀಡಿಂಗ್ ಆಗದೇ ಇಲ್ಲ ಅಂದರೆ ಸೊ ಆ ಮಸ್ಕಿಟೋಸ್ ಇಂದ ಯಾವುದೇ ಥರದ ಡಿಸೀಸಸ್ ಏನಾಗುತ್ತೆ, ಕಾಸ್ನೂ ಆಗಲ್ಲ, ಸ್ಪ್ರೆಡ್ನೂ ಆಗಲ್ಲ. ಓಕೆ, ಸೊ ಈ ಥರನೂ ಕೂಡ ನಾವು ವೆಕ್ಟರ್ ಬಾರ್ನ್ ಇನ್ಫೆಕ್ಷನ್ ಅನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಫೋರ್ತ್ ಜನರಲ್ ವೇ. ಫಿಫ್ತ್ ಒನ್ ಈಸ್ ಈಟ್ ಬ್ಯಾಲೆನ್ಸ್ಡ್ ಡಯಟ್. ಓಕೆ, ಹೆಲ್ದಿ ಫುಡ್ನ ತಿನ್ನೋದ್ರಿಂದ ಮತ್ತು ನಾವು ತಿಂತಾ ಇರೋಂಥ ಫುಡ್ಡಿಂದ ನಮ್ಮ ಬಾಡಿಗೆ ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಸಿಗ್ತಾ ಹೋಯ್ತು ಅಂದ್ರೂ ಕೂಡ ಈ ವೇನಲ್ಲೂ ನಾವು ಡಿಸೀಸ್ ಕಾಸ್ ಮಾಡೋದನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಫಿಫ್ತ್ ವೇ. ಸೊ ಈಗ ಜನರಲ್ ವೇಸ್ನೆಲ್ಲ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಒನ್ ಈಸ್ ಸ್ಪೆಸಿಫಿಕ್ ವೇ. ಸ್ಪೆಸಿಫಿಕ್ ವೇನಲ್ಲಿ ಇಮ್ಯುನೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಬರ್ತಾ ಹೋಗುತ್ತೆ. ಸೊ ಇಮ್ಯುನೈಸೇಷನ್ ಅಂದರೆ ಏನು ಅಂತ ನೋಡೋಣ. Vaccine. So next one is vaccination. ಓಕೆ, ಸ್ಪೆಸಿಫಿಕ್ ವೇಸ್ನಲ್ಲಿ ಇಮ್ಯುನೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಬರ್ತಾ ಹೋಗುತ್ತೆ. ಸೊ ಇಮ್ಯುನೈಸೇಷನ್ ಅಂದರೆ ಏನು? ಇಮ್ಯುನೈಸೇಷನ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಪರ್ಸನ್ ಈಸ್ ಮೇಡ್ ರೆಸಿಸ್ಟೆಂಟ್ to a particular disease
by the administration of vaccine. ಓಕೆ, ಸೊ ವ್ಯಾಕ್ಸಿನ್ನ ಇಮ್ಯುನೈಸೇಷನ್ ಮಾಡೋದ್ರ ಥ್ರೂ ಏನು ಮಾಡ್ತಾರೆ, ಒಂದು ಪರ್ಸನ್ನ ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ ರೆಸಿಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಈ ವ್ಯಾಕ್ಸಿನ್ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಡಿಸೀಸ್ನ ರೆಸಿಸ್ಟ್ ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಒನ್ ಈಸ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಅಂದ್ರೆ ಏನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ವ್ಯಾಕ್ಸಿನ್ ಇನ್ ಟು ದ ಬಾಡಿ. ಓಕೆ, ಸೊ ವಾಟ್ ಯು ಮೀನ್ ಬೈ ವ್ಯಾಕ್ಸಿನ್? Vaccine contains small amount of microorganisms. Okay, so vaccines ನಲ್ಲಿ small amount of microorganisms ಇರುತ್ತೆ. ಈ ವ್ಯಾಕ್ಸಿನ್ ನ ಹ್ಯೂಮನ್ ಬಾಡಿಗೆ ಇಂಜೆಕ್ಟ್ ಮಾಡೋದ್ರಿಂದನೂ ಯಾವುದೇ ತರ ಡಿಸೀಸ್ ಕಾಸ್ ಆಗಲ್ಲ. ಏನಕ್ಕೆ? ಬಿಕಾಸ್ ದೋಸ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಐದರ್ ಡೆಡ್ ಆರ್ ವೀಕಂಡ್. ಹಾಗಾಗಿ ಅದು ಯಾವುದೇ ತರಹದ ಡಿಸೀಸಸ್ ನ ಕಾಸ್ ಮಾಡ್ತಾ ಹೋಗಲ್ಲ. Vaccine stimulates the immune system of a body to prevent certain diseases. They teach our body to recognize new disease causing microorganism, and then stimulate body's immune system to produce antibodies. For effective prevention of disease, everyone should practice public hygiene and immunization. Okay, so these vaccine stimulate the immune system of a body to prevent certain diseases. Okay, so ಈ ವ್ಯಾಕ್ಸಿನ್ ಏನು ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಿ ಅದಕ್ಕೆ ಏನು ಸ್ಟಿಮ್ಯುಲೇಟ್ ಮಾಡುತ್ತೆ, ಟು ಪ್ರಿವೆಂಟ್ ಸರ್ಟೇನ್ ಡಿಸೀಸಸ್. ಆ ಡಿಸೀಸಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೇ ಟೀಚಸ್ ಅವರ್ ಬಾಡಿ ಟು ರೆಕಗ್ನೈಸ್ ನ್ಯೂ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ದೆನ್ ಸ್ಟಿಮ್ಯುಲೇಟ್ ಬಾಡಿ ಇಮ್ಯೂನ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ಓಕೆ, ಸೊ ಈ ವ್ಯಾಕ್ಸಿನಿಂದ ನಮ್ಮ ಬಾಡಿಗೆ ಏನು ಹೆಲ್ಪ್ ಆಗುತ್ತೆ,
ನಮ್ಮ ಬಾಡಿನಲ್ಲಿ ಯಾವುದೋ ಒಂದು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ನ್ಯೂಲಿ ಎಂಟರ್ ಆಗಿದೆ ಅಂದ್ರೆ ಅದನ್ನ ಹೇಗೆ ರೆಕಗ್ನೈಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗುತ್ತೆ. ಜೊತೆಗೆ ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಏನಕ್ಕೆ? ಟು ಪ್ರೊಡ್ಯೂಸ್ ಆಂಟಿಬಾಡೀಸ್. ಓಕೆ, ಸೊ ದೀಸ್ ಆಂಟಿಬಾಡೀಸ್ ಫೈಟ್ ಅಗೇನೆಸ್ಟ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂಡ್ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ಕಾಸಿಂಗ್ ಆಫ್ ಎ ಡಿಸೀಸ್. ಓಕೆ, ಸೊ ಈ ತರ ವ್ಯಾಕ್ಸಿನ್ ಇಂದ ನಮ್ಮ ಬಾಡಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಡಿಸೀಸ್ನ ಪ್ರಿವೆಂಟ್ ಮಾಡಲಿಕ್ಕೆ. For effective prevention of a disease, everyone should practice public hygiene and immunization. Okay, ಈಗ ಜನರಲ್ ವೇಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಡಿಸೀಸಸ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಬಟ್ ಇಮ್ಯುನೈಸೇಷನ್ ಮತ್ತು ಪಬ್ಲಿಕ್ ಹೈಜೀನ್ ಇದೆಯಲ್ಲ, ಇದೆರಡು ತುಂಬ ಎಫೆಕ್ಟಿವ್ ವೇ ಏನಕ್ಕೆ ಟು ಪ್ರಿವೆಂಟ್ ಎನಿ ಕೈಂಡ್ ಆಫ್ ಡಿಸೀಸಸ್. ಓಕೆ, ಸೊ ಈ ಇಮ್ಯುನೈಸೇಷನ್ ಮತ್ತು ವ್ಯಾಕ್ಸಿನೇಷನ್ ಏನು ಈ ಸ್ಪೆಸಿಫಿಕ್ ನೆಲೆಯಲ್ಲಿ ಬರ್ತಾ ಹೋಗುತ್ತಲ್ಲ, ಅವು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ದೇ ಪ್ರಿವೆಂಟ್ ಸೆವರಲ್ ಇನ್ಫೆಕ್ಷಿಯಸ್ ಡಿಸೀಸ್. ಓಕೆ, ಸೆವರಲ್ ಇನ್ಫೆಕ್ಷಿಯಸ್ ಡಿಸೀಸ್ನ ವ್ಯಾಕ್ಸಿನೇಷನ್ ಮತ್ತು ಇಮ್ಯುನೈಸೇಷನ್ ಥ್ರೂ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಮತ್ತು ಈ ಸ್ಪೆಸಿಫಿಕ್ ವೇಸ್ನಿಂದ ಮೊರ್ಟಾಲಿಟಿ ರೇಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಯ್ತು. ಮೊರ್ಟಾಲಿಟಿ ರೇಟ್ ಮೀನ್ಸ್ ಡೆತ್ ರೇಟ್. ಓಕೆ, so this is about the specific ways, immunization and vaccination.